ಸಾಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸಾಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ತಿಂಗಳು ಅಂದ್ರೆ ಜುಲೈ 6ನೇ ತಾರೀಕು ಮತ್ತು 7ನೇ ತಾರೀಕದಂದು ಸರ್ಕಾರಿ ಶಾಲಾ ಕಾಲೇಜ್ ಆಗಬಹುದು ಅಥವಾ ಖಾಸಗಿ ಶಾಲಾ ಕಾಲೇಜ್ ಆಗಬಹುದು, ಅದ ನಂತರ ಸರ್ಕಾರಿ ಬ್ಯಾಂಕ್ ಆಗಬಹುದು ಅಥವಾ ಸರ್ಕಾರಿ ಕಚೇರಿಗಳಾಗಬಹುದು, ಎಲ್ಲ ರಜೆ ಇರತ್ತೆ. ಎತ್ತರ ಸಲುವಾಗಿ ರಜೆ ಕೊಡ್ತಿದ್ದಾರೆ, ಏನು ಕಾರಣ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಇರೋದು ನೋಡಿ. ಈಗಾಗಲೇ ರಾಜ್ಯ ಸರ್ಕಾರದಿಂದ ನಿಮ್ಮ ಒಂದು ಆಫೀಸ್ಗಳಿಗೆ, ಅದ ನಂತರ ಇಲಾಖೆಗಳಿಗೆ, ಅದೇ ರೀತಿಯಾಗಿ ನಿಮ್ಮ ಒಂದು ಶಾಲಾ ಕಾಲೇಜುಗಳಿಗೆ ನೋಟಿಸ್ ಕೂಡ ಕಳಿಸ್ಕೊಟ್ಟಿರಬಹುದು. ಒಂದ್ಸಾರಿ ಬಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಪೋಸ್ಟ್ ಆಫೀಸಿನಲ್ಲಿ ಅಥವಾ ಇನ್ನಿತರ ನಿಮ್ಗೆ ಏನು ಕಳಿಸ್ತಾರಲ್ಲ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಬಂದಿರಬಹುದು. ಯಾಕೆ 7ನೇ ತಾರೀಕು ಅದ ನಂತರ 6ನೇ ತಾರೀಕು ರಜೆ ಕೊಡ್ತಿದ್ರೆ ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಜುಲೈ 6ನೇ ತಾರೀಕು ಮತ್ತು 7ನೇ ತಾರೀಕು ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತಾನೆ ನೋಡಿ. ಈಗಾಗಲೇ ಕೆಲವರಿಗೆ ಗೊತ್ತಾಗಿರತ್ತೆ ಎತ್ತರ ಸಲುವಾಗಿ ರಜೆ ಕೊಡ್ತಿದ್ದಾರೆ ಏನು ಅಂತ ಅಂತೇಳಿ. ಕೆಲವ್ರು ಗೊತ್ತಿರೋದಲ್ಲ, ವಿಡಿಯೋ ಕೊಡ್ತಾನೆ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸಾದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಬೇಸಿಗೆ ಕೂಡ ಮುಗಿಯಿತು, ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗಿ ಸುಮಾರು 1 ತಿಂಗಳು ಆಗ್ತಾ ಬಂತು. ಈಗ ಯಾವ ಒಂದು ಹಬ್ಬಕ್ಕಾಗಿ ರಜೆಯನ್ನು ಕೊಡ್ತಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರುವಂತೆ ಮೊಹರಂ ಬರ್ತಾ ಇದೆ. ಈ ಒಂದು ಮೊಹರಂ ಈಗಾಗಲೇ ಸ್ಟಾರ್ಟ್ ಕೂಡ ಆಗಿದೆ. ಈಗಾಗಲೇ ಮೊಹರಂ ಸುಮಾರು 4-5 ದಿನ ಕೂಡ ಮುಗಿದು ಹೋಗಿದೆ. ಈಗ ಬರುವಂತ 6ನೇ ತಾರೀಕು ಮತ್ತು 7ನೇ ತಾರೀಕು ಮೊಹರಂ ನಿಮಿತ್ತವಾಗಿ ಕರ್ನಾಟಕ ರಾಜ್ಯದಲ್ಲಿ ರಜೆ ಕೊಡ್ತಿದ್ದಾರೆ. ಯಾರ್ಯಾರಿಗೆ ನೋಟಿಸ್ ಬಂದಿದೆಯಲ್ಲ ಆ ಎಲ್ಲ ಒಂದು ಶಾಲಾ ಕಾಲೇಜು ಎಲ್ಲ ಒಂದು ರಜೆ ಕೊಡಬೇಕು. ಈಗಾಗಲೇ ಹಲವಾರು ತಿಳಿಸಿಕೊಟ್ಟಿದ್ದೇನೆ. ಇಸ್ಲಾಮಿಕ ಹೊಸ ವರ್ಷದ ಆರಂಭವನ್ನ ಸೂಚಿಸುವ ಮೊಹರಂ ಅನ್ನು ದೇಶದಲ್ಲಿ ಜುಲೈ 6ನೇ ತಾರೀಕು ಅದ ನಂತರ 7ನೇ ತಾರೀಕದಂದು ಆಚರಣೆ ಮಾಡಲಾಗುತ್ತದೆ. ಮೊಹರಂ ಚಂದ್ರನ ದರ್ಶನ ಮೇಲೆ ನಿರ್ಧಾರವಾಗಲಿದೆ. ಪ್ರಸ್ತುತ ಜುಲೈ 6ನೇ ತಾರೀಕು ಮತ್ತು 7ನೇ ತಾರೀಕದಂದು ಎಂದು ತಿಳಿಸಲಾಗಿದೆ. ಅಂದ್ರೆ ಆಗಾಗ ಮೊಹರಂ ಇರತ್ತೆ, ಅದೊಂದು ಕಾರಣಕ್ಕಾಗಿ ಶೂಟಿ ಕೊಡ್ತಾರೆ. ಒಂದು ವೇಳೆ ಜೂನ್ 6ನೇ ತಾರೀಕಿನಂದು ಚಂದ್ರ ದರ್ಶನ ಆಗಿದ್ದರೆ ರಜಾ ದಿನವು ಜುಲೈ 7ಕ್ಕೆ ಮುಂದೂಡಿಕೆ ಆಗಬಹುದು, ಸಾಧ್ಯತೆ ಇದೆ. ಮೊಹರಂ ಆಚರಣೆ ದಿನ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಿಗೆ ಅಥವಾ ಸರ್ಕಾರಿ ಕಚೇರಿಗಳಿಗೆ ಅಥವಾ ಷೇರು ಮಾರುಕಟ್ಟೆಗಳಿಗೆ ಮುಚ್ಚಿಡುತ್ತವೆ, ಎಲ್ಲ ಕೂಡ ಮುಚ್ಚಬೇಕಾಗತ್ತೆ. ಮೊಹರಂ ಹಬ್ಬ ಹಿನ್ನೆಲೆಯೇ ದೇಶಾದ್ಯಂತ ಶಾಲಾ ಕಾಲೇಜುಗಳು ರಜೆ ಕೊಡ್ತವೆ. ಕಚೇರಿಗಳು, ಬ್ಯಾಂಕ್ಗಳು ಅಥವಾ ಇಂತಿರೆ ಎಲ್ಲ ಒಂದು ಸಾರ್ವತ್ರಿಕ ರಜೆ ಅಂತ ಹೇಳಿ ಘೋಷಣೆ ಕೊಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಅಷ್ಟಲ್ಲ ವೀಕ್ಷಕರೇ, ಇಡೀ ಭಾರತದಲ್ಲಿ ರಜೆ ಕೊಡತ್ತೆ ಮೊಹರಂ ಹಬ್ಬ ಅಂತೇಳಿ. ಇಡೀ ಭಾರತಕ್ಕೆ ಇದು ಮೊಹರಂ ಹಬ್ಬ ಆಗಿರತ್ತೆ, ದೇಶಾದ್ಯಂತ. ಇದು ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಮಾತ್ರ ಅಲ್ಲ ಸೀಮಿತ, ಇಡೀ ಭಾರತದಲ್ಲಿ ಸೀಮಿತ ಆಗಿರತ್ತೆ. ಅದೇ ಒಂದು ಕಾರಣಕ್ಕಾಗಿ ಭಾರತ ಶನಿವಾರ 7ನೇ ತಾರೀಕದಂದು ಏನಾದ್ರು ಫಿಕ್ಸ್ ಆತಂದ್ರೆ 7ನೇ ತಾರೀಕದಂದು ರಜೆ ಇರತ್ತೆ, ಅಥವಾ 2ನೇ ತಾರೀಕದಂದು ನೀವೇನಾದ್ರೂ ಫಿಕ್ಸ್ ಆತಂದ್ರೆ 2ನೇ ತಾರೀಕದಂದು ರಜೆ ಇರತ್ತೆ. 2ನೇ ತಾರೀಕಲ್ಲ, 6ನೇ ತಾರೀಕು. 6ನೇ ತಾರೀಕದಂದು ಏನಾದರೂ ರಜೆ ಘೋಷಣೆ ಕೊಡ್ತಾ ಅಂದ್ರೆ 7ನೇ ತಾರೀಕು ರಜೆ ಇರತ್ತೆ. ಅವ್ರು ನೋಟಿಸ್ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ್ರೆ ನಿಮಗೆ ಅರ್ಥ ಆಗತ್ತೆ ಯಾವುದು ಏನಂತೇಳಿ. ಈ ಒಂದು ಒಟ್ಟಾರೆ ಹೇಳ್ಬೇಕಂದ್ರೆ ಮೊಹರಂ ನಿಮಿತ್ತವಾಗಿ ರಜೆಗಳನ್ನು ಕೊಡುವ ಸಾಧ್ಯತೆ ಇದೆ. ಕೊಟ್ಟೆ ಕೊಡ್ತಾರೆ ಮತ್ತು ಕೊಡ್ಲೇಬೇಕು. ಯಾಕಂದ್ರೆ ಮೊಹರಂ ಇದೆಯಲ್ಲ, ಇದು ದೇಶಾದ್ಯಂತ ಇರೋದ್ರಿಂದ ಸಾರ್ವತ್ರಿಕ ರಜೆ ಇರತ್ತೆ. ಅದೇ ಒಂದು ಕಾರಣಕ್ಕಾಗಿ ಎಲ್ಲರಿಗೂ ಸಾರ್ವತ್ರಿಕ ರಜೆ ಅಂತೇಳಿ ಘೋಷಣೆ ಕೊಡ್ತಿದ್ದಾರೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ, ನಿಮ್ಮ ಕುಟುಂಬಸ್ಥರಿಗೆ, ಎಲ್ಲೆಲ್ಲಿ ಸರ್ಕಾರಿ ಆಸ್ಪತ್ರೆ ಏನೇನಿದಾವಲ್ಲ ಶೇರ್ ಮಾಡಿ.